ಹಾಯ್ ಫ್ರೆಂಡ್ಸ್, ಮಾವಿನಕಾಯಿ ಸೀಸನಲ್ಲಿ ಮಾಡ್ಕೊಂಡು ತಿನ್ನಲೇಬೇಕಾದಂಥ ರೆಸಿಪಿ ಯಾವುದು ಹೇಳಿ? ಅದೇ ಮಾವಿನಕಾಯಿನ ತುರಿದು ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋದು. ಬಿಸಿ ಅನ್ನದಲ್ಲಿ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ವ. ಮೊಸರನ್ನದ ಪಕ್ಕದಲ್ಲಿ ಇಟ್ಕೊಂಡು ತಿಂದ್ರೂ ಇನ್ನೂ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಈ ಉಪ್ಪಿನಕಾಯಿ ನಿಮಗೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 20 ದಿವಸ ಇರುತ್ತೆ, ಹಾಗೆ ಆಚೆ ಇಟ್ಟರೆ 10 ದಿವಸ ಇರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಚಿಕ್ಕ ಬಾಣಲೆಯಲ್ಲಿ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೊಬೇಕು. ಮೆಂತ್ಯ ಕಾಳು ಸೀದೋದ್ರೆ ಕಹಿ ಬಂದುಬಿಡತ್ತೆ. ಲೈಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಇದನ್ನ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 1 ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಉಪ್ಪಿನಕಾಯಿ ಹಾಕ್ತಾರಲ್ವ ಆ ಮಾವಿನಕಾಯಿನ ತೊಳ್ಕೊಂಡು ಸಿಪ್ಪೆ ತೆಗೆದು ಕ್ಯಾರೆಟ್ ತುರಿತಾರಲ್ವ ಆ ಥರ ತುರಿದಿಟ್ಕೊಬೇಕು. ಒಂದು ಮಾವಿನಕಾಯಿಗೆ ಸುಮಾರು 5ರಿಂದ 6 ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ, 1.5 ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಂತ್ಯ ಸಾಸಿವೆನ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನ 1 ಸ್ಪೂನ್ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಈ ಉಪ್ಪಿನಕಾಯಿ ಜಾಸ್ತಿ ದಿವಸ ಇರಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು 20 ದಿವಸ ಇರುತ್ತೆ, ಆಚೆ ಇಟ್ಕೊಂಡ್ರೆ ಒಂದು 10 ದಿವಸ ಇರುತ್ತೆ. ಆದರೆ ನೀರನ್ನ ಸೋಗಿಸ್ಬಾರ್ದು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆಗೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು 10 ಎಸ್ಲು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಒಣಮೆಣಸಿನ್ಕಾಯಿ ಎಲ್ಲ ಕೆಂಪಗಾಗಿದೆ. ಒಗ್ಗರಣೆನ ಉಪ್ಪಿನಕಾಯಿ ಸೇರಿಸ್ಕೊಳ್ಳೋಣ. ಬಿಸಿಯಾಗಿರುವಾಗಲೇ ಸೇರಿಸ್ಕೊಬೇಕು. ಮೊಸರನ್ನದ ಜೊತೆ ಈ ಉಪ್ಪಿನಕಾಯಿ ತಿಂತಾಯಿದ್ರೆ ಅಂತೂ ಟೇಸ್ಟು ಸಖತ್ತಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಪಕ್ಕದಲ್ಲಿ ಇಟ್ಬಿಡೋಣ. ನೋಡಿ, ಅರ್ಧ ಗಂಟೆ ಆದಮೇಲೆ ಎಣ್ಣೆ ಎಲ್ಲ ತೇಲ್ತಾ ಇದೆ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡೋಣ. ನೋಡಿದ್ರಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.